ನಮ್ಮ ಸೌರವ್ಯೂಹದ ಅತ್ಯಂತ ಸುಂದರವಾದ ಶನಿ ಗ್ರಹದ ಕುರಿತು ಇಂದು ಚರ್ಚಿಸೋಣ. ಪಾಠದ ವಿವರಗಳೊಂದಿಗೆ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಹಾಗೆಯೇ ಆ 10 ಪ್ರಶ್ನೆಗಳಲ್ಲಿ ಪರೀಕ್ಷೆಗೆ ಕೇಳಬಹುದಾದಂತಹ ಮುಖ್ಯ ಪ್ರಶ್ನೆಗಳತ್ತ ಗಮನ ಹರಿಸೋಣ. 23ನೇ ಪ್ರಶ್ನೆ ನಿಮ್ಮ ಕ್ವಶನ್ ಪೇಪರಲ್ಲಿ. ಒಟ್ಟಿನಲ್ಲಿ ಪಾಠವನ್ನ ತಿಳಿದು ಪ್ರಶ್ನೆಗಳಿಗೆ ಸರಳವಾಗಿ ಉತ್ತರಿಸಿ ಪರೀಕ್ಷೆಯಲ್ಲಿ ಸಫಲತೆಯನ್ನ ಕಾಣೋಣ. ಪಾಠದ ಕಡೆ ಗಮನ ಹರಿಸೋಣ. ಶನಿ ಸಬ್ಸೆ ಸುಂದರ ಗ್ರಹ. ಲೇಖಕ್ ಗುಣಾಕರ್ ಮೂಲೆ. ಈ ಪಾಠವನ್ನು ಬರೆದವರು ಗುಣಾಕರ್ ಮೂಲೆ ಅವರು. सौरमंडल के सबसे बड़े ग्रह बृहस्पति के बाद शनि ग्रह की कक्षा है. ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹ ಬೃಹಸ್ಪತಿ, ಗುರುಗ್ರಹ ಅಂತ ಕರಿತೀವಲ್ಲ, ಜುಪಿಟರ್. ಆ ಗ್ರಹದ ನಂತರದ ಕಕ್ಷೆ ಸ್ಟಾರ್ಟ್ ಆಗೋದು ಶನಿ ಗ್ರಹದ ಕಕ್ಷೆ. ಶನಿ ಸೌರಮಂಡಲ का दूसरा बड़ा ग्रह है. ಹಾಗೇನೆ ಅತ್ಯಂತ ದೊಡ್ಡ ಗ್ರಹ ಸೌರವ್ಯೂಹದ್ದು ಗುರುಗ್ರಹವಾದರೆ ಎರಡನೇ ಅತಿ ದೊಡ್ಡ ಗ್ರಹ ಶನಿ ಗ್ರಹ. यह हमारी पृथ्वी से करीब 750 गुना बड़ा है. ಇದು ನಮ್ಮ ಭೂಮಿಗಿಂತ 750 ಪಟ್ಟು ಹೆಚ್ಚು ದೊಡ್ಡದಿದೆ. शनि के गोले का व्यास 116,000 किलोमीटर है, अर्थात पृथ्वी के व्यास से करीब 9 गुना अधिक. ಮೊದಲೇ ಹೇಳಿದ್ವಲ್ಲ, 9 ಪಟ್ಟು ಹೆಚ್ಚಿನ ವ್ಯಾಸ ಹೊಂದಿದೆಯಂತೆ. ಒಟ್ಟು 116,000 ಕಿಲೋಮೀಟರ್ಗಳ ವ್ಯಾಸ ಅದರದು. ಶನಿ ಗ್ರಹದ ಆ ಗೋಳದ ವ್ಯಾಸ ಅಷ್ಟು. हमारी पृथ्वी सूर्य से करीब 15 करोड़ किलोमीटर की दूरी पर है. ನಮ್ಮ ಭೂಮಿ ಸೂರ್ಯನಿಂದ, ಸೂರ್ಯ ಒಂದು ನಕ್ಷತ್ರ ತಾನೆ, ಭೂಮಿಗೆ ಹತ್ತಿರದ ನಕ್ಷತ್ರ ಯಾವುದು ಅಂತ ನಿಮ್ಗೆ ಯಾರಾದರೂ ಪ್ರಶ್ನೆ ಮಾಡಿದ್ರೆ ನೀವೇನಂತ ಹೇಳ್ತೀರಾ? ನಿಮಗೆ ಗೊತ್ತಿದೆ ತಾನೆ ಏನಂತ? ನಮಗೆ ಹತ್ತಿರದಲ್ಲಿರ್ತಕ್ಕಂಥ ನಕ್ಷತ್ರ ಸೂರ್ಯ. ಅದು ನಮಗೆ ಎಷ್ಟು ಹತ್ತಿರದಲ್ಲಿದೆ ಅಂದರೆ, ಎಷ್ಟು ಅದಕ್ಕೂ ನಮಗಿರ್ತಕ್ಕಂಥ ಒಂದು ಡಿಸ್ಟೆನ್ಸ್ ಅಂದರೆ ಕೇವಲ 15 ಕೋಟಿ ಕಿಲೋಮೀಟರ್ಗಳು. ನಾನು ಕೇವಲ ಅಂತ ಹೇಳ್ತಾ ಇರೋದು, ಬೇರೆ ನಕ್ಷತ್ರಗಳು ಬಹಳ ದೂರ ಇರೋದ್ರಿಂದ ನಾನು ಆ ಪದವನ್ನು ಇಲ್ಲಿ ಬಳಸಿದೆ ಅಷ್ಟೇ. ಅಂದ್ರೆ 15 ಕೋಟಿ ಕಿಲೋಮೀಟರ್ ದೂರದಲ್ಲಿದೆ. ತುಲನಾ ಮೇ ಶನಿ ಗ್ರಹ 10 ಗುಣ ಅಧಿಕ ದೂರ है. ಅಂದ್ರೆ ಕಂಪೇರ್ ಮಾಡಿದ್ರೆ ನಮಗೆ ಭೂಮಿಯಿಂದ ಸೂರ್ಯ 15 ಕೋಟಿ ಕಿಲೋಮೀಟರ್ ಅಷ್ಟು ದೂರದಲ್ಲಿದ್ರೆ, ಶನಿ ಗ್ರಹಕ್ಕೂ ಮತ್ತು ಸೂರ್ಯನಿಗೆ ಇರ್ತಕ್ಕಂತಹ ದೂರ ಎಷ್ಟಂದ್ರೆ ಅದರ 10 ಪಟ್ಟು, ಅಂದ್ರೆ 150 ಕೋಟಿ ಕಿಲೋಮೀಟರ್ನಷ್ಟು ದೂರದಲ್ಲಿದೆ ಸೂರ್ಯನಿಂದ ಶನಿ ಗ್ರಹಕ್ಕೆ ಇರ್ತಕ್ಕಂತಹ ಡಿಸ್ಟೆನ್ಸ್. इसे दूरबीन के बिना कोरी आंखों से भी ಆಕಾಶ ಮೇ ಪಹಚಾನ ಜಾ ಸಕ್ತಾ ಹೈ. ಇದನ್ನ ನಾವು ದೂರದರ್ಶಕ ಯಂತ್ರದಿಂದನೇ ನೋಡಬೇಕು ಅಂತ, ಟೆಲಿಸ್ಕೋಪ್ ಇಂದಾನೇ ನೋಡಬೇಕು ಅಂತ ಏನಿಲ್ಲ. ಇದನ್ನ ಬರಿಗಣ್ಣುಗಳಿಂದನೂ ಕೂಡ ನಾವು ಆಕಾಶದಲ್ಲಿ ಗುರುತಿಸಬಹುದು ಅಂತ ಗುಣಾಕರ್ ಮೂಲೆ ಅವರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಮಾರಿ ಪೌರಾಣಿಕ ಕಥಾओं के अनुसार ಶನಿ ಮಹಾರಾಜ ಸೂರ್ಯ ಕೆ ಪುತ್ರ ಹೈ. ನಮ್ಮ ಪೌರಾಣಿಕ ಕಥೆಗಳ ಪ್ರಕಾರ ಶನಿ ಗ್ರಹವು ಮಹಾರಾಜ ಸೂರ್ಯನ ಪುತ್ರ ಅಂತ ಹೇಳಲಾಗಿದೆ. ಶನಿ ಕೋ ಶನಿಶ್ಚರ್ ಭಿ ಕಹತೆ ಹೈ. ಶನಿಯನ್ನ ಶನಿಶ್ಚರನ್ನ ಹೆಸರಿಂದನೂ ಕೂಡ ಕರೀತಾರೆ. ಇದು ಪ್ರಶ್ನೆ. ಶನಿಯನ್ನ ಇನ್ನೊಂದು ಹೆಸರಿನಲ್ಲಿ ಯಾವ್ದು ಕರೀತಾರೆ ಅಂದ್ರೆ ಶನಿಶ್ಚರ್. ಶನಿಶ್ಚರನ ಅರ್ಥವೇನು ಅಂತನೂ ಕೂಡ ಕೇಳ್ತಾರೆ. ನಾವು ಮುಂದೆ ಅದನ್ನ ಚರ್ಚೆ ಮಾಡೋಣ. ಆಕಾಶ ಕೆ ಗೋಲ್ ಪರ್ ಯಹ ಗ್ರಹ ಬಹುತ್ ಧೀಮಿ ಗತಿ ಸೆ ಚಲ್ತಾ ದಿಖಾಯಿ ದೇತಾ ಹೈ. ಅಂದ್ರೆ ನಾವು ಆಕಾಶದಲ್ಲಿ ಇದನ್ನ ಶನಿ ಗ್ರಹ ಅಂತ ಗುರುತಿಸಿದ ಆದ್ಮೇಲೆ ನಾವು ನೋಡ್ತಾ ಇದ್ರೆ ಅದು ಅಲ್ಲೇ ಇರುತ್ತೆ, ನಿಧಾನವಾಗಿ ಅದು ಚಲಿಸುತ್ತೆ. ಹಾಗಾಗಿನೇ ಇದಕ್ಕೆ ಶನಿಶ್ಚರ್ ಅಂತ ಹೆಸರು ಬಿದ್ದಿದೆ. ಅಂದ್ರೆ ಶನಿಶ್ಚರನ ಅರ್ಥ ಏನು ಅಂತ ಕೇಳಿದ್ರೆ ನಿಧಾನವಾದ ವೇಗವನ್ನು ಹೊಂದಿರುವ ಒಂದು ಗ್ರಹ ಅಂತ ನಾವು ಕರಿಬಹುದು. इसलिए प्राचीन काल के लोगों ने इसे शनिश्चर नाम दिया था. शनिश्चर का अर्थ होता है धीमी गति से चलने वाला. ಈಗಾಗಲೇ ಹೇಳ್ದಂಗೆ ಪ್ರಾಚೀನ ಕಾಲದ ಜನ ಅದನ್ನ ಆ ದಿನಗಳಲ್ಲೇ ನೋಡ್ರಿ ಗುರುತಿಸಿ ನಿಧಾನವಾದಂತಹ ವೇಗವನ್ನ ಹೊಂದಿರುವ ಗ್ರಹ ಅಂತ ಅರ್ಥ ಬರೋ ರೀತಿಯಲ್ಲಿ ಶನಿಶ್ಚರ್ ಅಂತ ಕರೆದಿದ್ರು ನಮ್ಮ ಪೂರ್ವಿಕರು. लेकिन बाद के लोगों ने इस शनिश्चर को शनिचर बना डाला. ಯಾವುದು ಕೂಡ ಇರೋದನ್ನ ಇದ್ದ ಹಾಗೆ ನಾವು ನೋಡಲ್ಲ. ಬರ್ತಾ ನಾವು ಅದನ್ನ ಬೇರೆ ಅರ್ಥವನ್ನ ಕಲ್ಪಿಸ್ಕೊಳ್ಳೋದಕ್ಕೆ, ಬೇರೆ ಅರ್ಥದಲ್ಲಿ ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಹಾಗೆಯೇ ಇದನ್ನ ಶನಿಶ್ಚರ್ ಅಂತಕ್ಕಂತಹ ಒಂದು ಒಳ್ಳೆಯ ಅರ್ಥ ಇರತಕ್ಕಂಥದ್ದನ್ನ ಕೆಟ್ಟ ಅರ್ಥ ಬರೋ ರೀತಿಯಲ್ಲಿ ಶನಿಚರ್ ಅಂತ ಕರೆಯೋದಕ್ಕೆ ಶುರು ಮಾಡಿದ್ರು. ಶನಿಚರ್ का नाम लेते ही अंधविश्वासियों की रूह कांपने लगती है. ಅಂದ್ರೆ ಇವತ್ತು ಶನಿಯ ಹೆಸರನ್ನ ತಗೊಂಡ ತಕ್ಷಣನೇ ಮೂಢನಂಬಿಕೆಯಲ್ಲಿ ವಿಶ್ವಾಸವನ್ನ ಹೊಂದಿರತಕ್ಕಂಥ ಜನ ಏನ್ ಮಾಡ್ತಾರೆ, ಅವರ ರೂಹ್ ಅಂದ್ರೆ ಆತ್ಮ, ಅದು ನಡುಗೋದಕ್ಕೆ ಶುರು ಮಾಡುತ್ತಂತೆ. ಅಂದ್ರೆ ಅವ್ರ ಒಳಗಡೆಯಿಂದ ನಡುಗ್ ಬಿಡ್ತಾರಂತೆ. ಏನೋ ಭಯ, ಏನೋ ಕೆಟ್ಟ ವಿಚಾರ ಅನ್ನೋ ರೀತಿಯಲ್ಲಿ ಅವರಿಗೆ ಭಾಸವಾಗುತ್ತಂತೆ. एक बार यदि यह ग्रह किसी की राशि में पहुंच जाए तो फिर 7.5 साल तक उसकी खैर नहीं. ಅವರ ನಂಬಿಕೆ ಪ್ರಕಾರ ಇದು ಯಾರಾದರೂ ರಾಶಿಯಲ್ಲಿ ಎಂಟ್ರಿ ಆದ್ರೆ 7.5 ವರ್ಷ, 7.5 ಅಂತೀವಲ್ವ ನಾವು, 7.5 ವರ್ಷ ಆ ರಾಶಿಯಲ್ಲೇ ಇರುತ್ತೆ. ಅವ್ರಿಗೆ ತುಂಬ ಕಷ್ಟಗಳು ಬರ್ತವೆ, ತುಂಬ ಹಣದ ತೊಂದರೆ ಅಥವಾ ಇನ್ನೊಂದರ ತೊಂದರೆ ಅವರಿಗೆ ಆಗುತ್ತೆ ಅನ್ನೋ ನಂಬಿಕೆ ಕೂಡ
ಇದೆ. ಈ ಥರದ ನಂಬಿಕೆ ಸರಿಯಲ್ಲ ತಾನೆ. ಅದಕ್ಕೆ ಯಾವುದೇ ಒಂದು ಪ್ರೂಫ್ ಇಲ್ಲ ಅಂದಾಗ ನಾವು ಈ ರೀತಿಯ ಮೂಢನಂಬಿಕೆಗಳಿಂದ ಆದಷ್ಟು ದೂರ ಇರ್ತಕ್ಕಂಥದ್ದು ಒಳ್ಳೆಯದು. ಆ ರೀತಿ ನಂಬೇಡ್ರಿ ಅಂತ ಹೇಳೋದು ಕೂಡ ಕರೆಕ್ಟೇ, ಆದರೆ ಅದು ತಿಳ್ಕೊಳ್ಳೋದು ಬಿಡೋದು ಅವರ ಇಷ್ಟ. शनि को यदि दूरबीन से देखा जाए तो इस ग्रह के चहुं ओर वलय यानी गोल दिखाई देते हैं. ಶನಿಯನ್ನ ನಾವು ಟೆಲಿಸ್ಕೋಪ್ನ ಮೂಲಕ ನಾವು ನೋಡೋದಾದ್ರೆ ಅದರ ಸುತ್ತಮುತ್ತ ವಲಯ ನಮಗೆ ಕಾಣಿಸ್ಕೊಡುತ್ತೆ. ಒಂದು ಗೋಳಾಕಾರದ ಒಂದು ಬಳೆ ರೀತಿಯ ಒಂದು ವಲಯ ಕಾಣಿಸ್ಕೊಡುತ್ತೆ. ನೀವು ನೋಡ್ತಿದ್ದೀರಲ್ವ ಚಿತ್ರದಲ್ಲಿ, ಆ ರೀತಿಯ ಇದನ್ನು ನಾವು ಎಲ್ಲಿ ಟೆಲಿಸ್ಕೋಪಿನ ಮೂಲಕ ನೋಡಿದಾಗ ಮಾತ್ರ ಅದು ಕಾಣಿಸುತ್ತೆ. ಪ್ರಕೃತಿನೇ ಇಸ್ ಗ್ರಹಕ್ಕೆ ಗಲೆ ಮೇ ಖೂಬ್ಸೂರತ್ ಹಾರ್ ಡಾಲ್ ದಿಯೇ ಹೇ. ಲೇಖಕರು ಏನು ಹೇಳ್ತಾರೆ ನೋಡ್ರಿ, ಪ್ರಕೃತಿ ಅಂದರೆ ಈ ನಿಸರ್ಗ ಏನು ಮಾಡಿದೆ, ಆ ಒಂದು ಗ್ರಹದ ಕೊರಳಲ್ಲಿ ಒಂದು ಸುಂದರವಾದ ಖೂಬ್ಸೂರತ್ ಅಂದರೆ ಸುಂದರವಾದಂತಹ ಹಾರ ಅಂದರೆ ಹಾರವನ್ನು ಹಾಕಿದೆ, ಒಂದು ಸರವನ್ನು ಹಾಕಿದೆ. ಆ ಥರ ಅವರು ಕಲ್ಪಿಸ್ಕೊಂಡು ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ. शनि के इन वलयों या कंकणों ने इस ग्रह को सौरमंडल का सबसे सुंदर एवं मनोहर ग्रह बनाया है. ಶನಿಯ ಈ ವಲಯಗಳು ಅಥವಾ ಕಂಕಣ ಅಂದರೆ ಈ ಬಳೆ ಏನು ಮಾಡಿದೆ, ಈ ಗ್ರಹವನ್ನ ಅತ್ಯಂತ ಅಂದರೆ ಸೌರವ್ಯೂಹದ ಅತ್ಯಂತ ಸುಂದರವಾದ, ಮನೋಹರ ಅಂದರೆ ಮನಸ್ಸಿಗೆ ಆಕರ್ಷಕವಾದಂತಹ, ಮನಮೋಹಕವಾದಂತಹ ಗ್ರಹವನ್ನಾಗಿ ಮಾಡಿದೆ. ಅಷ್ಟು ಸುಂದರವಾಗಿ ಇದು ನಮಗೆ ನೋಡೋದಕ್ಕೆ ಇರುತ್ತೆ. ವಸ್ತುತಃ ಶನಿ ಸೌರಮಂಡಲ್ ಕಾ ಸರ್ವಾಧಿಕ ಸುಂದರ ಗ್ರಹ ಹೈ. ನಾವು ಹೇಗೆ ನಾವು ನೋಡಿದ್ರು ಕೂಡ ಶನಿ ಇತರೆ ಗ್ರಹಗಳಿಗಿಂತ ಸುಂದರವಾಗಿ ಕಾಣಿಸುತ್ತೆ. ताजी जानकारी के अनुसार बृहस्पति, यूरेनस और नेपच्यून के इर्द गिर्द भी वलय हैं, परंतु शनि के वलय ज़्यादा विस्तृत और स्पष्ट हैं. ಅಂದರೆ ಈ ರೀತಿಯ ವಲಯಗಳು ಶನಿ ಗ್ರಹಕ್ಕೆ ಮಾತ್ರ ಇಲ್ಲ, ನಮ್ಮ ಸೌರವ್ಯೂಹದಲ್ಲಿ ಜುಪಿಟರ್, ಯುರೇನಸ್, ನೆಪ್ಚ್ಯೂನ್ ಇವುಗಳ ಅಕ್ಕಪಕ್ಕದಲ್ಲೂ ಕೂಡ ಈ ರೀತಿಯ ವಲಯಗಳಿದ್ದಾವೆ. ಆದರೆ ಅವು ಶನಿಯ ವಲಯದಷ್ಟು ಸ್ಪಷ್ಟವಾಗಿ ವಿಸ್ತೃತವಾಗಿಲ್ಲ. ಅಂದರೆ ಶನಿಯ ವಲಯ ಹೆಚ್ಚು ವಿಸ್ತೃತವಾಗಿ ಸ್ಪಷ್ಟವಾಗಿ ಕಾಣಿಸುತ್ತೆ. शनि के अद्भुत वलयों और इसकी अन्य अनेक विशेषताओं के बारे में विस्तृत जानकारी हमें आधुनिक काल में ही मिली है. ಮೊದಲಿನ ಜನ, ನಮ್ಮ ಪೂರ್ವಿಕರು ಎಷ್ಟೋ ಬುದ್ಧಿವಂತರಾಗಿದ್ದರು. ಅವರು ಎಷ್ಟೋ ಅಧ್ಯಯನವನ್ನು ಮಾಡಿ ಇದನ್ನು ಶನಿಶ್ಚರನ್ನು ಅರ್ಥ ಕೊಟ್ಟಿದ್ದರು. ಆದರೆ ಇದರ ಹೆಚ್ಚಿನ ಮಾಹಿತಿ ನಮಗೆ ಈ ವಲಯಗಳ ಬಗ್ಗೆ, ಅವುಗಳ ಉಪಗ್ರಹಗಳ ಬಗ್ಗೆ ಹೆಚ್ಚಿನ ಮಾಹಿತಿ ನಮಗೆ ಆಧುನಿಕ ಕಾಲದಲ್ಲೇ ಸಿಕ್ಕಿದೆ. ಶನಿ ಗ್ರಹ ಅತ್ಯಂತ ಮಂದಗತಿ से करीब 30 ವರ್ಷೋं में सूर्य का एक चक्कर लगाता है. ಭೂಮಿ ಸೂರ್ಯನನ್ನ ಸುತ್ತೋದಕ್ಕೆ 365 ದಿನ ಅಂದರೆ ಒಂದು ವರ್ಷ ಬೇಕಲ್ವಾ. ಹಾಗೆಯೇ ಶನಿ ಗ್ರಹ ಕೂಡ ಸೂರ್ಯನನ್ನ ಸುತ್ತಾಗಬೇಕಂದ್ರೆ ಅದಕ್ಕೆ 30 ವರ್ಷ ಬೇಕು. ಒಂದು, ಅದು ನಿಧಾನವಾಗಿ ತಿರುಗೋದು ಒಂದು ಕಾರಣ. ಆದರೆ ಎರಡನೇ ಕಾರಣ ಏನಂದ್ರೆ ಅದು ದೂರದಲ್ಲಿದೆ, ಆದ್ರಿಂದ ಅದಕ್ಕೆ ಅಷ್ಟು ಸಮಯ ಬೇಕಾಗುತ್ತೆ. इसलिए साल भर के अंतर के बाद भी आकाश में ಶನಿ की स्थिति में कोई विशेष परिवर्तन नहीं दिखाई देता. ಅಂದರೆ ನಾವು ಇವತ್ತು ನೋಡಿದ್ರೆ ವರ್ಷ ಬಿಟ್ಟು ನೋಡಿದ್ರು ಕೂಡ ಶನಿ ಗ್ರಹ ಅಲ್ಲೇ ಇದೆ ಅನ್ನೋ ಅಂತ ಭಾಸವಾಗುತ್ತೆ. ಹಾಗಾಗಿನೇ ನಾವು ಮೊದಲೇ ಮಾತಾಡ್ದಂಗೆ ಶನಿಶ್ಚರನ್ನ ಹೆಸರು ಅದಕ್ಕೆ ಬಿದ್ದಿರೋದು. यह एक राशि में करीब 2.5 साल तक रहता है. ಇದು ಒಂದು ರಾಶಿಯಲ್ಲಿ 2.5 ಅಂದರೆ 2.5 ವರ್ಷದವರೆಗೂ ಇರುತ್ತಂತೆ, ಮತ್ತೆ ಅದು ಅಲ್ಲಿಂದ ಮೂವ್ ಆಗುತ್ತೆ. शनि ग्रह सूर्य से पृथ्वी की अपेक्षा करीब 10 गुना अधिक दूर है. ಇದನ್ನು ನಾವು ಮೊದಲೇ ಮಾತಾಡಿದ್ವಿ ಕೂಡ. 15 ಕೋಟಿ ಕಿಲೋಮೀಟರ್ನಷ್ಟು ದೂರ ಭೂಮಿ ಇದ್ರೆ ಶನಿ ಗ್ರಹ ಅದರ 10 ಪಟ್ಟು 150 ಕೋಟಿ ಕಿಲೋಮೀಟರ್ನಷ್ಟು ದೂರ ಇದೆ ಅಂತ ಮಾತಾಡಿದ್ವಿ. इसलिए बहुत कम सूर्य ताप उस ग्रह तक पहुंचता है. ಹಾಗಾಗಿ ದೂರ ಇರೋದ್ರಿಂದ ಸೂರ್ಯನ ತುಂಬಾ ಕಡಿಮೆ ತಾಪಮಾನ ಅದಕ್ಕೆ ತಲುಪುತ್ತಂತೆ. ಪೃಥ್ವಿ ಕಾ ಮಾತ್ರ 1.25 ಹಿಸ್ಸಾ ಅಂದರೆ 100 ಪಟ್ಟು ಕಡಿಮೆ ಶಾಖ ಅದಕ್ಕೆ ತಾಗುತ್ತೆ. ಅಂದರೆ ನಮಗೆ ಎಷ್ಟು ಶಾಖ ತಗುಲುತ್ತೋ ಅದರ 100ನೇ ಭಾಗ ಶನಿಗೆ ಹೋಗಿ ತಲುಪುತ್ತಂತೆ. इसलिए शनि के वायुमंडल का तापमान शून्य के नीचे 150 डिग्री सेंटीग्रेड के आसपास रहता है. शनि एक अत्यंत ठंडा ग्रह है. ಹಾಗಾಗಿನೇ ಅಷ್ಟು ಕಡಿಮೆ ಶಾಖ ಅಲ್ಲಿಗೆ ಹೋಗಿ ತಲುಪೋದ್ರಿಂದನೇ ಯಾವುದು ಶನಿಯ ವಾಯುಮಂಡಲದ ತಾಪಮಾನ ಶೂನ್ಯದ ಕೆಳಗಡೆ ಅಂದರೆ -150 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಹಾಗಾಗಿ ಶನಿ अत्यंत तन्नನೆಯ ग्रह. बृहस्पति की तरह शनि का वायुमंडल भी हाइड्रोजन, हीलियम, मीथेन तथा एमोनिया गैसों से बना है. ಇದನ್ನ ಅಂಡರ್ಲೈನ್ ಮಾಡ್ಕೋಬೇಕು. ಇದೇ ತುಂಬಾ ಇಂಪಾರ್ಟೆಂಟ್ ಅಂತ ಕ್ವೆಶ್ಚನ್ ಪದೇ ಪದೇ ಕೇಳ್ತಾ ಇರ್ತಾರೆ. ಶನಿ ಗ್ರಹದ ವಾಯುಮಂಡಲದ ನಿರ್ಮಾಣ ಹೇಗಾಗಿದೆ ಅದನ್ನು ಬರೀರಿ ಅಂತ ಕೇಳ್ತಾ ಇರ್ತಾರೆ. ನಾವು ಅದಕ್ಕೆ ಪ್ರಿಪೇರ್ ಆಗಿರಬೇಕು. ಬೃಹಸ್ಪತಿ ಅಂದ್ರೆ ಗುರು ಗ್ರಹದ
ರೀತಿಯಲ್ಲೇ ಶನಿ ಗ್ರಹದ ವಾಯುಮಂಡಲ ಕೂಡ ಹೈಡ್ರೋಜನ್, ಹೀಲಿಯಂ, ಮೀಥೇನ್ ಮತ್ತು ಅಮೋನಿಯಾ ಈ ಅನಿಲಗಳಿಂದ ಮಾಡಲ್ಪಟ್ಟಿದೆ ಅಂತೆ. ಶನಿ ಕಿ ಸತಹ ಕೆ ಬಾರೆ ಮೇ ಹಮೆ ಕೋಯಿ ಜಾನ್ಕಾರಿ ನಹಿ ಹೈ. ಅಂದರೆ ನಮಗೆ ವಾಯುಮಂಡಲದ ಬಗ್ಗೆ ಅಷ್ಟೇ ಪರಿಚಯ ಇದೆ, ಮೇಲ್ಮಟ್ಟದ ಬಗ್ಗೆ ಯಾವ ಮಾಹಿತಿ ಕೂಡ ಇಲ್ಲ ಅಂತ ಇಲ್ಲಿ ತಿಳಿಸಲಾಗಿದೆ. ಹಮ್ ಕೇವಲ್ ಇಸ್ಕೆ ಚಮಕೀಲೆ ಬಾಹರಿ ವಾಯುಮಂಡಲ ಕೋ ಹಿ ದೇಖ್ ಸಕ್ತೆ ಹೈ. ನಾವು ಏನು ನೋಡ್ತಾ ಇದ್ದೀವಿ, ಇದರ ಮಿನುಗುತ್ತಿರುವ ಇದರ ಹೊರವಲಯದ ವಾಯುಮಂಡಲವನ್ನಷ್ಟೇ ನಾವು ನೋಡೋದಕ್ಕೆ ಸಾಧ್ಯವಾಗ್ತಾ ಇದೆ. ಶನಿ ಕೆ ಕೇಂದ್ರ ಭಾಗ ಮೇ ಠೋಸ್ ಗುಠಲಿ ಹೋನಿ ಚಾಹಿಯೇ. ಎಲ್ಲ ಗ್ರಹಗಳಿಗಿದ್ದಂಗೆ ಒಂದು ಗಟ್ಟಿಯಾದಂಥ ಒಂದು ವಾಟೆ, ಅಂದರೆ ಮಾವಿನ ವಾಟೆ ಹೇಗೋ ಹಾಗೇನೆ ಆ ವಾಯುಮಂಡಲದ ಕೆಳಗಡೆ ಒಂದು ವಾಟೆ ತರಹದ ಒಂದು ಘನ ಭಾಗ ಇರಲೇಬೇಕು. ಲೇಕಿನ್ ಚಂದ್ರಮಾ, ಮಂಗಲ್ ಯಾ ಶುಕ್ರ ಕಿ ತರ ಶನಿ ಕಿ ಸತಹ ಪರ್ ಉತರ್ ಪಾನಾ ಆದ್ಮಿ ಕೆ ಲಿಯೆ ಸಂಭವ ನಹಿ ಹೋಗಾ. ಇವತ್ತಿಗೆ ಇದು ಸತ್ಯ, ನಾಳೆ ಏನಾಗುತ್ತೋ ಗೊತ್ತಿಲ್ಲ. ಏನು ನಾವು ಚಂದ್ರನ ಮೇಲೆ ಇಳಿದ ಹಾಗೆ, ಮಾರ್ಸ್ ಗ್ರಹದ ಮೇಲೆ ಇಳಿದ ಹಾಗೆ, ಅಥವಾ ವೀನಸ್ ಅಂದರೆ ಶುಕ್ರ ಗ್ರಹದ ಮೇಲೆ ನಾವು ಇಳಿಯೋ ರೀತಿಯಲ್ಲಿ ಶನಿ ಗ್ರಹದ ಮೇಲೆ ಇಳಿಯೋಕ್ಕಾಗಲ್ಲ. ಇದು ಮನುಷ್ಯನಿಗೆ ಅಸಂಭವ ಅಂತ ಇಲ್ಲಿ ಒಂದು ಹೇಳಲಾಗಿದೆ. ಇವತ್ತಿಗೆ ಅಸಂಭವ, ನಾಳೆಗೆ ಸಂಭವ ಆದರೂ ಆಗ್ಬೋದು, ಗೊತ್ತಿಲ್ಲ. ಸದ್ಯಕ್ಕೆ ನಾವು ಅಸಂಭವ ಅನ್ನೋದಷ್ಟೇ ತಿಳ್ಕೊಳ್ಳೋಣ. ಅಭಿ 2 ದಶಕ ಪಹಲೆ ತಕ್ ಶನಿ ಕೆ 10 ಉಪಗ್ರಹ ಖೋಜೆ ಥೆ. ಇನ್ನು 2 ದಶಕಗಳಾದರೆ 20 ವರ್ಷಗಳ ಹಿಂದಿನವರೆಗೂ ಕೂಡ ಶನಿಗೆ 10 ಉಪಗ್ರಹಗಳಿದ್ದಾವೆ. ಭೂಮಿಗೆ ಉಪಗ್ರಹ ಯಾವ್ದು ಹೇಳ್ರಿ? ಚಂದ್ರ ತಾನೆ. ಅದೇ ರೀತಿಯಲ್ಲಿ ಶನಿಗೆ 10 ಉಪಗ್ರಹಗಳಿದ್ದಾವೆ ಬಿಟ್ಟು ಪರಿಭಾವಿಸಲಾಗಿತ್ತು. ಲೇಕಿನ್ ಅಬ್ ಶನಿ ಕೆ ಉಪಗ್ರಹೋं की ಸಂಖ್ಯೆ 17 पर पहुंच गई है. ಆದರೆ ಈಗ ಶನಿ ಗ್ರಹದ ಉಪಗ್ರಹಗಳ ಸಂಖ್ಯೆ 17ಕ್ಕೆ ಹೋಗಿ ತಲುಪಿದೆ. धरती से भेजे गए स्वचालित अंतरिक्ष यान पायोनियर तथा वायेजर शनि के नजदीक पहुंचे और इन्हीं के जरिए इस ग्रह के 7 नए उपग्रह खोजे गए. शनि के और भी कुछ चंद्र हो सकते हैं. ಅಂದರೆ ನಮ್ಮ ಭೂಮಿಯಿಂದ ಸ್ವಯಂ ಚಾಲಿತವಾದಂತಹ ಅಂತರಿಕ್ಷ ಯಾನಗಳು ಯಾವುದು, ಪಯೋನಿಯರ್ ಮತ್ತು ವಾಯೇಜರ್ ಅಂತಕ್ಕಂಥ 2 ಅಂತರಿಕ್ಷ ಯಾನಗಳು ಈ ಅಧ್ಯಯನಕ್ಕೋಸ್ಕರ, ಗ್ರಹಗಳ ಅಧ್ಯಯನಕ್ಕೋಸ್ಕರ ಏನು ಕಳಿಸಿದ್ವೋ ಅದರಿಂದ ನಮಗೆ ಗೊತ್ತಾಗಿರೋದು ಈ 10 ಅಲ್ಲ ಉಪಗ್ರಹಗಳು, ಶನಿಯ ಉಪಗ್ರಹಗಳು ಇನ್ನೂ 7 ಇದ್ದಾವೆ ಅಂತಕ್ಕಂಥ ಹೊಸ ಉಪಗ್ರಹಗಳನ್ನು ಕಂಡುಹಿಡಿದಿದ್ದು ಈ ಆಧುನಿಕವಾದಂತಹ ಅಂತರಿಕ್ಷ ಯಾನಗಳು. ಮತ್ತೆ ಏನು ಹೇಳಲಾಗಿದೆ ಇಲ್ಲಿ, ಮುಂದೆ ಇನ್ನೊಂದಷ್ಟು ಉಪಗ್ರಹಗಳನ್ನು ಕಂಡುಹಿಡಿಬಹುದೇನೋ, ಇನ್ನೊಂದಷ್ಟು ಉಪಗ್ರಹಗಳು ಇರೋದನ್ನ ತಿಳಿಬಹುದೇನೋ ಅಂತ ಇಲ್ಲಿ ಹೇಳಲಾಗಿದೆ. शनि का सबसे बड़ा चंद्र टाइटन सौरमंडल का सर्वाधिक महत्वपूर्ण और दिलचस्प उपग्रह है. ಶನಿಯ ಅತ್ಯಂತ ದೊಡ್ಡ ಅಂದರೆ ಈ 17 ಉಪಗ್ರಹಗಳಲ್ಲಿ ದೊಡ್ಡ ಉಪಗ್ರಹ ಯಾವುದು ಅಂದರೆ ಟೈಟನ್. ಅದು ಸೌರಮಂಡಲದ ಅತ್ಯಂತ ಮಹತ್ವಪೂರ್ಣವಾದಂತಹ ಹಾಗೂ ದಿಲ್ಚಸ್ಪ್ ಉಪಗ್ರಹ. ದಿಲ್ಚಸ್ಪ್ ಅಂದರೆ ಇಂಟ್ರೆಸ್ಟಿಂಗ್ ಆದಂತಹ ಒಂದು ಉಪಗ್ರಹವಾಗಿದೆ. ಟೈಟನ್ ಹಮಾರೆ ಚಂದ್ರ ಸೆ ಭಿ ಕಾಫಿ ಬಡಾ ಹೈ. ಟೈಟನ್ ಕೂಡ ನಮ್ಮ ಚಂದ್ರ ಇದ್ದಂಗೆ, ಆದರೆ ಅದು ಸೈಜಲ್ಲಿ ತುಂಬ ದೊಡ್ಡದಾದಂತಹ ಒಂದು ಉಪಗ್ರಹ. ಇಸ್ಕ ವ್ಯಾಸ 5150 ಕಿಲೋಮೀಟರ್ ಹೈ. ಇದರ ವ್ಯಾಸ ಎಷ್ಟು? 5150 ಕಿಲೋಮೀಟರ್ನಷ್ಟು ಇದರ ವ್ಯಾಸ. अभी कुछ साल पहले तक टाइटन को ही सौरमंडल का सबसे बड़ा उपग्रह समझा जाता था, परंतु वायेजर यान की खोजबीन से पता चला है कि बृहस्पति का ग्यानीमीड उपग्रह सौरमंडल का सबसे बड़ा उपग्रह है. टाइटन सह ಶನಿ ಗ್ರಹ ಹೇಗೆ 2ನೇ ಅತಿ ದೊಡ್ಡ ಗ್ರಹನೋ, ಟೈಟನ್ 2ನೇ ಅತಿ ದೊಡ್ಡ ಉಪಗ್ರಹ. ಆದರೆ ದೊಡ್ಡ ಉಪಗ್ರಹ ಯಾವುದು? ದೊಡ್ಡ ಗ್ರಹ, ಗುರುವಿನ ಉಪಗ್ರಹ ಗ್ಯಾನಿಮೀಡ್ ಅಂತಕ್ಕಂಥದ್ದು ಏನಿದೆಯೋ ಅದು ಸೌರವ್ಯೂಹದ ಅತ್ಯಂತ ದೊಡ್ಡ ಉಪಗ್ರಹ. शनि की सतह पर अंतरिक्ष यान को उतारना तो संभव नहीं है, परंतु टाइटन की सतह पर अंतरिक्ष यान को उतारा जा सकता है. ಅಂದರೆ ಮೊದಲೇ ಹೇಳಿದಂಗೆ ಶನಿ ಗ್ರಹದ ಮೇಲೆ ಹೋಗ್ಬಿಟ್ಟು ಅದರ ನೆಲದ ಮೇಲೆ ಈ ನಮ್ಮ ಅಂತರಿಕ್ಷ ಯಾನಗಳನ್ನು ಇಳಿಸಿ ಅದರ ಅಧ್ಯಯನ ಕೈಗೊಳ್ಳೋದಂತೂ ಸದ್ಯಕ್ಕೆ ಸಂಭವ ಇಲ್ಲದೇ ಇರತಕ್ಕಂಥ ವಿಷಯ. ಆದರೆ ಆಶಾಜನಕವಾದಂಥ ಇನ್ನೊಂದು ವಿಷಯ ಏನಂದರೆ ಅದರ ಚಂದ್ರ ಅಂದರೆ ಅದರ ಉಪಗ್ರಹವಾದಂಥ ಟೈಟನ್ನ ಮೇಲೆ, ಅದರ ನೆಲದ ಮೇಲೆ ಹೋಗಿ ಏನು ಮಾಡ್ಬೋದು, ನಾವು ಅಂತರಿಕ್ಷವನ್ನು ಇಳಿಸಿ ಹೆಚ್ಚಿನ ಒಂದು ಅಧ್ಯಯನವನ್ನು ನಾವು ಶನಿ ಗ್ರಹದ ಬಗ್ಗೆ ಕೂಡ ಮಾಡಬಹುದು. ಶನಿ ಹಮಾರೆ ಸೌರಮಂಡಲ ಕಾ ಏಕ್ ಅದ್ಭುತ और ಸುಂದರ ಗ್ರಹ ಹೈ. ಲೇಖಕರಾದಂತಹ ಗುಣಾಕರ್ ಮೂಲೆ ಅವರು ಈ ಮಾತಿನ ಬಗ್ಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ. ಶನಿ ಅಂತಕ್ಕಂಥದ್ದು ನಮ್ಮ ಸೌರಮಂಡಲದ ಅತ್ಯಂತ ಅದ್ಭುತವಾದಂತಹ ಹಾಗೂ ಸುಂದರವಾದಂತಹ ಗ್ರಹ. ಕಿಸಿ ಭಿ ಗ್ರಹ ಕೋ ಶುಭ ಯಾ ಅಶುಭ ಸಮಜ್ನೆ ಕಾ ಕೋಯಿ ಭೌತಿಕ ಕಾರಣ ನಹಿ ಹೈ. ಯಾರೇ ಮನುಷ್ಯ ಆಗಿರ್ಬೋದು, ಯಾವುದೋ ಪ್ರಾಣಿ ಆಗಿರ್ಬೋದು, ಯಾವುದೋ ಮಾತಿರಬಹುದು, ಯಾವುದೋ ಗ್ರಹ ಇರಬಹುದು, ಈ ಥರದ ಯಾವುದೋ ಬಣ್ಣ ಇರಬಹುದು, ಇವನ್ನ ಯಾವುದೇ ಭೌತಿಕವಾದಂತಹ ನಿಜವಾದಂತಹ ಕಾರಣ ಇಲ್ಲದಿದ್ದರೆ ನಾವು ಅದನ್ನು ಶುಭನೋ ಅಥವಾ ಅಶುಭ, ಶುಭ ಅಂದರೆ ಪರವಾಗಿಲ್ಲ ಬಿಡ್ರಿ,
ಇವ್ರು ಬಂದರೆ ಶುಭ, ಇವ್ರು ಬಂದರೆ ನನಗೆ ಒಳ್ಳೇದಾಗುತ್ತೆ ಅಥವಾ ಇಂಥ ಮಾತು ಒಳ್ಳೆಯದು ಅಂತ ಪರಿಭಾವಿಸ್ಲಿ, ಅದನ್ನು ಕಾಣಲಿ, ಅದನ್ನು ಫಾಲೋ ಮಾಡಲಿ. ಆದರೆ ಅಶುಭ ಅಂತೇಳ್ಬಿಟ್ಟು ಮೂಗು ಮುರಿತಕ್ಕಂಥದ್ದು ಇದೆಯಲ್ಲ, ಅದಕ್ಕೆ ಯಾವ ಭೌತಿಕ ಕಾರಣನೂ ಕೂಡ ಇಲ್ಲ ಅನ್ನೋ ಮಾತನ್ನು ಲೇಖಕರಾದ ಗುಣಾಕರ್ ಮುಲೆ ಅವರು ಮತ್ತೆ ಮತ್ತೆ ಇಲ್ಲಿ ಹೇಳ್ತಾ ಇದ್ದಾರೆ. ಶನಿ ತೋ ಹಮಾರೆ ಸೌರ ಮಂಡಲ್ ಕಾ ಸಬ್ಸೆ ಖೂಬ್ಸೂರತ್ ಗ್ರಹ ಹೈ. ಖೂಬ್ಸೂರತ್ ಅಂದ್ರೆ ಕೂಡ ಸುಂದರ ಅಂತಾನೆ, ಬ್ಯೂಟಿಫುಲ್ ಅಂತಾನೆ. ಶನಿ ನಮ್ಮ ಸೌರವ್ಯೂಹದ ಅತ್ಯಂತ ಸುಂದರವಾದಂತಹ ಗ್ರಹ ಅಂತ ಮತ್ತೊಮ್ಮೆ ಹೇಳಿ ಈ ಪಾಠವನ್ನು ಮುಗಿಸ್ತಾ ಇದ್ದಾರೆ. ನಾವು ಈಗೇನು ಮಾಡೋಣ, ಈ 10 ಪ್ರಶ್ನೆಗಳ ಉತ್ತರವನ್ನು ಕಂಡುಕೊಳ್ಳೋಣ. ಅದಾದಮೇಲೆ ಮುಖ್ಯವಾದಂತಹ ಒಂದು ಅಥವಾ 2 ಪ್ರಶ್ನೆಗಳಿದ್ದಾವೆ, ಅವನ್ನ ಯಾವ ಅಂತ ತಿಳ್ಕೊಂಡು ಈ ಒಂದು ವಿಡಿಯೋ ಪಾಠವನ್ನು ಮುಗಿಸೋಣಂತೆ. ಮೊದಲು ಬೇಗ ಈ 10 ಕ್ವಶನ್ ಆನ್ಸರ್ಗಳನ್ನು ನಾವು ನೋಡೋಣ. ಮೊದಲನೇ ಪ್ರಶ್ನೆ ಯಾವುದಿದೆ? ಸೌರಮಂಡಲ ಕಾ ಸಬ್ಸೆ ಬಡಾ ಗ್ರಹ ಕೌನ್ಸಾ ಹೈ? ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹ ಯಾವುದು? ಗೊತ್ತಿದೆ ತಾನೇ ನಿಮಗೆ, ಗುರುಗ್ರಹವು ಸೌರಮಂಡಲದ ಅತಿ ದೊಡ್ಡ ಗ್ರಹ ಅನ್ನೋದು ಗೊತ್ತು ನಿಮಗೆ. ಅದನ್ನೇ ಬರೆಯೋಣ. ಸೌರಮಂಡಲ ಕಾ ಸಬ್ಸೆ ಬಡಾ ಗ್ರಹ ಬೃಹಸ್ಪತಿ ಹೈ. ಎರಡನೇ ಪ್ರಶ್ನೆ, ಸೌರಮಂಡಲ ಮೇ ಶನಿ ಗ್ರಹ ಕಾ ಸ್ಥಾನ ಕ್ಯಾ ಹೈ? ಅಂದರೆ ಸೌರವ್ಯೂಹದಲ್ಲಿ ಶನಿ ಗ್ರಹದ ಸ್ಥಾನ ಯಾವುದು, ಅಂದರೆ ಅದು ಎಷ್ಟನೇ ದೊಡ್ಡ ಗ್ರಹ ಅಂತ ಪ್ರಶ್ನೆ. ಸೌರಮಂಡಲ ಮೇ ಶನಿ ದೂಸರಾ ಬಡಾ ಗ್ರಹ ಹೈ. ಶನಿ ಗ್ರಹದ ಸ್ಥಾನ 2ನೇ ಸ್ಥಾನ, ಎರಡನೇ ಅತಿ ದೊಡ್ಡ ಗ್ರಹ ಅದು. ಪೃಥ್ವಿ और ಸೂರ್ಯ ಮೇ ಕಿತ್ನಾ ಫಾಸ್ಲಾ ಹೈ? ಭೂಮಿ ಮತ್ತು ಸೂರ್ಯನ ನಡುವಿನ ಅಂತರವೆಷ್ಟು ಅನ್ನೋದು ಪ್ರಶ್ನೆ. ಪೃಥ್ವಿ और ಸೂರ್ಯ ಮೇ ಕರೀಬ್ 15 ಕರೋಡ್ ಕಿಲೋಮೀಟರ್ ಕಾ ಫಾಸ್ಲಾ ಹೈ. ಸುಮಾರು 15 ಕೋಟಿ ಕಿಲೋಮೀಟರ್ನ ಡಿಸ್ಟೆನ್ಸ್ ಇದೆ. ಶನಿ ಕಿಸ್ಕಾ ಪುತ್ರ ಹೈ? ಶನಿ ಮಹಾರಾಜ್ ಸೂರ್ಯ ಕಾ ಪುತ್ರ ಹೈ. ಶನಿ ಯಾರ ಮಗ ಅಂತ ಕೇಳಿದರೆ ಶನಿ ಮಹಾರಾಜ ಸೂರ್ಯನ ಪುತ್ರ ಅಥವಾ ಮಗ ಅಂತ ನಾವು ಬರೆಯೋಣ. ಶನಿಶ್ಚರ್ ಕಾ ಮತ್ಲಬ್ ಕ್ಯಾ ಹೈ? ಶನಿಶ್ಚರ್ ಕಾ ಮತ್ಲಬ್ ಹೈ ಕಿ ಧೀಮಿ ಗತಿ ಸೆ ಚಲನೆ ವಾಲ. ನಾವು ಮೊದಲೇ ಹೇಳಿದಂಗೆ ಪಾಠದಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಶನಿಶ್ಚರ್ ಅಂದರೆ ನಿಧಾನ ಗತಿಯಲ್ಲಿ, ನಿಧಾನವಾದಂಥ ವೇಗವನ್ನು ಪಡ್ಕೊಂಡಿರ್ತಕ್ಕಂಥದ್ದು, ಅಂದರೆ ನಿಧಾನವಾಗಿ ಚಲಿಸುವವನು ಅನ್ನೋ ಅರ್ಥ ಕೊಡುತ್ತೆ ಶನಿಶ್ಚರ್. सूर्य का एक चक्कर लगाने में शनि को कितना समय लगता है? ಅಂದರೆ ಸೂರ್ಯನ ಒಂದು ಸುತ್ತನ್ನ ಹಾಕೋದಕ್ಕೋಸ್ಕರ ಶನಿ ಗ್ರಹಕ್ಕೆ ಎಷ್ಟು ಸಮಯಾವಕಾಶ ಬೇಕು? सूर्य का एक चक्कर लगाने के लिए शनि को 30 ವರ್ಷೋं का समय लगता है. ಸೂರ್ಯನ ಸುತ್ತ ಒಂದು ಪ್ರದಕ್ಷಿಣೆ ಹಾಕೋದಕ್ಕೋಸ್ಕರ ಶನಿ ಗ್ರಹಕ್ಕೆ ಬೇಕಾಗುವ ಸಮಯ 30 ವರ್ಷ. ಶನಿ ಏಕ ರಾಶಿ ಮೇ ಕಿತನೆ ಸಾಲೋं तक रहता है? ಶನಿ ಗ್ರಹವು ಒಂದು ರಾಶಿಯಲ್ಲಿ ಎಷ್ಟು ವರ್ಷಗಳವರೆಗೆ ಇರುತ್ತೆ? ಅಂದರೆ 2.5 ಸಾಲ ಅಂತ ಇದೆಯಲ್ಲ, ಅದನ್ನು ನಾವು ಬರೀಬೇಕು. ಶನಿ ಏಕ ರಾಶಿ ಮೇ ಕರೀಬ್ 2.5 साल तक रहता है. बहुत कम सूर्य ताप किस ग्रह पर होता है? बहुत कम सूर्य ताप ಶನಿ ಗ್ರಹ पर होता है. ಈ ಪಾಠದ ಪ್ರಕಾರ ತುಂಬಾ ಕಡಿಮೆ ಸೂರ್ಯತಾಪ ಎಲ್ಲಿರುತ್ತಪ್ಪ ಅಂದರೆ ಶನಿ ಗ್ರಹದ ಮೇಲೆ ಬೀಳುತ್ತೆ. ಶನಿ ಕಾ ನಿರ್ಮಾಣ ಕಿಸ್ ಪ್ರಕಾರ ಹುವಾ ಹೈ? ಶನಿಯ ನಿರ್ಮಾಣ ಯಾವ ರೀತಿಯಲ್ಲಾಗಿದೆ ಅಂತಾನು ಕೇಳ್ಬೋದು. ಮತ್ತು ಅದರ ವಾಯುಮಂಡಲದ ನಿರ್ಮಾಣ ಯಾವುದ್ಯಾವುದರಿಂದ ಆಗಿದೆ ಅಂತಲೂ ಕೇಳ್ಬೋದು. ಎರಡಕ್ಕೂ ಕೂಡ ಒಂದೇ ಉತ್ತರ. ಶನಿ ಗ್ರಹ ಕಾ ವಾಯುಮಂಡಲ ಕಾ ನಿರ್ಮಾಣ ಅಥವಾ ಶನಿ ಗ್ರಹ ಕಾ ನಿರ್ಮಾಣ ಬೃಹಸ್ಪತಿ ಕಿ ತರ ಹೈಡ್ರೋಜನ್, ಹೀಲಿಯಂ, ಮೀಥೇನ್ ತಥಾ ಎಮೋನಿಯಾ ಸೆ ಹುವಾ ಹೈ. ಶನಿ ಗ್ರಹದ ನಿರ್ಮಾಣವು ಹೈಡ್ರೋಜನ್, ಹೀಲಿಯಂ, ಮೀಥೇನ್ ಹಾಗೂ ಅಮೋನಿಯಾದಿಂದ ಆಗಿದೆ ಅಂತಕ್ಕಂಥದ್ದನ್ನು ನಾವು ಬರೀಬೇಕು. ಸೌರಮಂಡಲ ಕಾ ಸಬ್ಸೆ ಬಡಾ ಉಪಗ್ರಹ ಕೌನ್ಸಾ ಹೈ? ಸೌರಮಂಡಲ ಕಾ ಸಬ್ಸೆ ಬಡಾ ಉಪಗ್ರಹ ಬೃಹಸ್ಪತಿ ಕಾ ಗ್ಯಾನಿಮೀಡ್ ಹೈ. ಸೌರಮಂಡಲದ ಅತಿ ದೊಡ್ಡ ಉಪಗ್ರಹ ಗುರುಗ್ರಹದ ಗ್ಯಾನಿಮೀಡ್ ಅಂತಕ್ಕಂಥದ್ದನ್ನು ಬರೆದ್ರೆ ಈ 10 ಪ್ರಶ್ನೆಗಳಿಗೆ ನಾವು ಉತ್ತರ ಬರೆದ ಹಾಗಾಗುತ್ತೆ. ಹಾಗೆಯೇ ಮೊದಲೇ ಹೇಳಿದಂಗೆ ಮುಖ್ಯವಾದಂಥ ಪ್ರಶ್ನೆಗಳನ್ನ ನಾವು ಗುರುತಿಸೋದು 9ನೇ ಪ್ರಶ್ನೆ. ಶನಿ ಕಾ ನಿರ್ಮಾಣ ಕಿಸ್ ಪ್ರಕಾರ ಹುವಾ ಹೈ? ಶನಿ ಕಾ ನಿರ್ಮಾಣ ಬೃಹಸ್ಪತಿ ಕಿ ತರ ಹೈಡ್ರೋಜನ್, ಹೀಲಿಯಂ, ಮೀಥೇನ್ ತಥಾ ಎಮೋನಿಯಾ ಸೆ ಹುವಾ ಹೈ. ಈ ಪ್ರಶ್ನೆಗೆ ಉತ್ತರವನ್ನು ಫಸ್ಟ್ ನಾವು ತಿಳ್ಕೋಬೇಕು. ಉಳಿದಂತೆ ಶನಿಶ್ಚರ್ ಕಾ ಅರ್ಥ ಕ್ಯಾ ಹೈ? ಧೀಮಿ ಗತಿ ಸೆ ಚಲನೆ ವಾಲ ಅಂತ ಏನೋ ಓದ್ಕೊಂಡಿದೀವಲ್ಲ, ಅದನ್ನು ನಾವು ತಿಳ್ಕೋಬೇಕು. ಹಾಗೆಯೇ ಸೌರಮಂಡಲ ಕಾ ಸಬ್ಸೆ ಬಡಾ ಗ್ರಹ ಕೌನ್ಸಾ ಹೈ ಅಥವಾ ಶನಿ ಗ್ರಹ ಕಾ ಸ್ಥಾನ ಕ್ಯಾ ಹೈ? ಪೃಥ್ವಿ ಸೆ ಸೂರ್ಯ ಕಾ ಕಿತ್ನಾ ಫಾಸ್ಲಾ ಹೈ? ಇವೆಲ್ಲವೂ ಇಂಪಾರ್ಟೆಂಟು. ಒಟ್ಟು ನೀವು ಇವೆರಡು ಕ್ವಶನ್ಗಳನ್ನ, ಯಾವನ್ನ ಶನಿ ಕಾ ನಿರ್ಮಾಣ ಕಿಸ್ ಪ್ರಕಾರ ಹುವಾ ಹೈ, ಶನಿಶ್ಚರ್ ಕಾ ಅರ್ಥ ಕ್ಯಾ ಹೈ, ಇವೆರಡನ್ನ ಮಾತ್ರ ನೀವು ಪಕ್ಕ ತಿಳ್ಕೊಂಡು ಉಳಿದಂಥ ಎಲ್ಲ ಪ್ರಶ್ನೆಗಳನ್ನು ಕೂಡ ಓದ್ಕೊಳ್ರಿ. ಇವು ಮುಖ್ಯವಾದಂತಹ ಪ್ರಶ್ನೆಗಳು. ಪಾಠ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಮಕ್ಕಳೇ. ಧನ್ಯವಾದಗಳು. ಜೈ ಹಿಂದ್.